ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಹಲಸನ್ನು ಉಪ್ಪಿಗೆ ಹಾಕಿ ವರ್ಷ ಪೂರ್ತಿ ಹೇಗೆ ಅದನ್ನು ಉಪಯೋಗಿಸೋದು ಎಂದು ಲಾಸ್ಟ್ ವಿಡಿಯೋಲಿ ನಾನು ಹಾಕಿದ್ದೇನೆ, ನೀವೆಲ್ಲ ನೋಡಿರ್ಬೋದು. ಹಲಸನ್ನು ಉಪ್ಪಿಗೆ ಹಾಕುವ ಮೊದಲೇ ಇದರಿಂದ ಕರೀಸ್ ಮಾಡ್ಬೋದು. ಯಾವ ರೀತಿ ನೋಡುವ. ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಜೀರಿಗೆ, ಕೊತ್ತಂಬರಿ, ಮಸಾಲೆಗೆ ಕಾಯಿ ತುರಿ, ಹುಳಿ ಹಾಗೂ ಒಣಮೆಣಸು ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ರುಬ್ಬಿಡುವ. ಆದಮೇಲೆ ಹುರಿದ ಕೊತ್ತಂಬರಿ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲೆ ಮಾಡಿ ನಯ ಮಾಡೋದು ಬೇಡ. ಹಲಸಿನ ತೊಳೆಗಳನ್ನೆಲ್ಲ ತೊಳೆದು ಇಟ್ಕೊಳ್ಳುವ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವಿನ ಒಂದು ಒಗ್ಗರಣೆ ಕೊಟ್ಟು ತೊಳೆದ ತೊಳೆಗಳನ್ನೆಲ್ಲ ಹಾಕಬೇಕು. ಪ್ರೆಷರ್ ಕುಕ್ ಮಾಡೋದು ಅಗತ್ಯ ಇಲ್ಲ, ಯಾಕಂದರೆ ತುಂಬ ಮೆದುವಾಗಿರ್ತದೆ ತೊಳೆಗಳೆಲ್ಲ. ಒಂದು ಅಬೆಯಲ್ಲಿ ಇದು ಬೇಯ್ತದೆ. ಒಂದು ಮುಷ್ಟಿಯಷ್ಟು ಹಲಸಿನ ಬೀಜ ಕೂಡ ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿ ಇದಕ್ಕೆ ಬೆರೆಸ್ತಾ ಇದ್ದೇನೆ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಜಜ್ಜಿ ಇದಕ್ಕೆ ಹಾಕುವ. ಕಡೆದ ಮಸಾಲೆ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬೆರೆಸಿಕೊಳ್ಳಿ. ಬೇಕಾದಲ್ಲಿ ಚಿಟಿಕೆಯಷ್ಟು ನೀರನ್ನು ಸಿಂಪಡಿಸ್ಬೋದು, ಆದರೆ ಹೆಚ್ಚು ನೀರೆಲ್ಲ ಹಾಕಲಿಕ್ಕೆ ಹೋಗೋದು ಬೇಡ. ಹಲಸಿನ ಬೀಜ ಬೇಯಿಸಿದ ನೀರು ಇದ್ದರೆ ಅದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೂ ಚೆನ್ನಾಗಿ ಎಲ್ಲ ಬೆರೆಸಿ ಒಂದು 5 ನಿಮಿಷದಷ್ಟು ಇದನ್ನು ಬೇಯಿಸ್ಕೊಳ್ಳಿ. ಫೈನಲ್ ಆಗಿ ನಮ್ಮ ಸುಕ್ಕ ರೆಡಿ. ಹಲಸಿನ ತೊಳೆಯ ತವಾ ಫ್ರೈ ಯಾವ ರೀತಿ ಮಾಡೋದು ನೋಡುವ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಖಾರಕ್ಕೆ ಅನುಸಾರವಾಗಿ 2 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು. ಉಪ್ಪಿಗೆ ಹಾಕಿಟ್ಟ ಹಲಸಿನ ತೊಳೆಯನ್ನು ಕೂಡ ಫ್ರೈ ಮಾಡ್ಬೋದು, ಆದರೆ ಅದಕ್ಕೆ ನೀವು ಉಪ್ಪು ಹಾಕಲಿಕ್ಕೆ ಇಲ್ಲ, ಯಾಕಂದರೆ ಅದು ಉಪ್ಪಿನ ಅಂಶ ಇರ್ತದೆ. ಅದನ್ನು ನೀರಲ್ಲಿ ಇಟ್ಟು 1-2 ಗಂಟೆ ಚೆನ್ನಾಗಿ ಉಪ್ಪು ಅಂಶ ಹೋದರೂ ಕೂಡ ಸ್ವಲ್ಪ ಆದರೂ ಅದರಲ್ಲಿ ಉಪ್ಪಿನ ಅಂಶ ಇರ್ತದೆ. ಆಗ ನೀವು ಉಪ್ಪು ಹಾಕುವ ಅಗತ್ಯ ಇರುವುದಿಲ್ಲ. ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೇನೆ, ಯಾಕಂದರೆ ನಾನು ಇದನ್ನು ಇನ್ನೂ ಕೂಡ ಉಪ್ಪಿಗೆ ಹಾಕಲಿಲ್ಲ. ಫ್ರೆಶ್ ಆದ ತೊಳೆಗಳನ್ನೆಲ್ಲ ಮಸಾಲೆ ಚೆನ್ನಾಗಿ ಇದನ್ನು ಸವರಿ ಒಂದು 10 ನಿಮಿಷದಷ್ಟು ಇಟ್ಕೊಳ್ಳುವ. ಊಟ ಒಂದು ಸ್ಪೆಷಲ್ ಆಗಬೇಕಾದ್ರೆ, ರುಚಿಯಾಗಿ ನಮಗೆ ಆಗಬೇಕಾದ್ರೆ ಇಂಥದ್ದೊಂದು ಕರಿ ಮಾಡಿದರೆ ಮಾತ್ರ ಅದು ರುಚಿಯಾಗಿ ಆಗೋದು ವೀಕ್ಷಕರೇ. ಗಂಜಿ ಊಟಕ್ಕೂ ಕೂಡ ಇದು ಹಲಸಿನ ತೊಳೆಗಳು ಸೂಪರಾಗಿ ಟೇಸ್ಟ್ ಕೊಡ್ತದೆ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡುವ. ಇವಾಗ ಒಂದೊಂದೇ ಹಲಸಿನ ತೊಳೆಗಳನ್ನು ಇಟ್ಟು ಫ್ರೈ ಮಾಡಿದರೆ ಆಯಿತು. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ. ಎರಡೂ ಬದಿ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳುವ. ಇದರ ರುಚಿ ಯಾವ ರೀತಿ ಇದೆ ಎಂಬುದಾಗಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು ವೀಕ್ಷಕರೇ. ವಿಡಿಯೋಸ್ ಇಷ್ಟವಾದರೆ ವಿಡಿಯೋಸನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.